ಮೇಕೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ನೆಲಮಂಗ್ಲ ಹತ್ರ ಸೊಂಡೆಕೊಪ್ಪ ಅಂತ ಒಂದು ಊರು, ಅಲ್ಲಿ ಕರ್ಕೊಂಡೋಗಿದ್ರು ನಾವು ನಮ್ಮ ಸ್ನೇಹಿತರು. ಅವ್ರ ಊರಲ್ಲಿ ಹಬ್ಬ ಇದೆ ಅಂದ್ಬಿಟ್ಟು ಹೋದಂಗೆ ನೋಡಿದ್ರೆ ಎಲ್ಲ ಆಲ್ಮೋಸ್ಟು ಅಲ್ಲೇ ರೇಟ್ಗಳೆಲ್ಲ ಬರೆದಾಕಿರ್ತಾರೆ. 380 ರೂಪಾಯಿಂದನೂ ಸ್ಟಾರ್ಟ್ ಇರುತ್ತೆ. ಎಲ್ಲ ಒಂದೊಂದು ಡಿವೈಡ್ ಮಾಡಿರ್ತಾರೆ, ಫೀಮೇಲು ಮೇಲು ಅಂತ ಹೇಳ್ಬಿಟ್ಟು. ರೀಸನಬಲ್ ಅಂದರೆ ಕೆ ಜಿಗೆ 380ಇಂದ. ಫ್ರೆಂಡ್ ತೊಗೊಂಡಿದ್ದು 480. ಟೋಟಲು 36 kg ಬಂತು. ಎಲ್ಲ ಒಂದು 16,000 ರೂಪಾಯಿ ರೇಟ್ ಬಂತು ನಮಗೆ ಅಲ್ಲಿ ತೊಗೊಂಡಾಗ. ಅಲ್ಲಿ ತೊಗೊಂಡು ಇಲ್ಲಿ ಆಫೀಸಲ್ಲಿ ಬಂದು ಕ್ಯಾಶ್ ಪೇಮೆಂಟ್ ಮಾಡಬೇಕು. ಕ್ಯಾಶ್ ಪೇಮೆಂಟ್ ಮಾಡ್ತಾಯಿದ್ದ. ಮತ್ತು ಇಲ್ಲಿಂದ ಹೊರಟು ಮರಿನ ಗಾಡಿಯಲ್ಲಿ ಹಾಕೋಬೇಕು. ಗಾಡಿ ಈ ಕಡೆ ತಗೊಬ ಅಂತಂದ. ಗಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ತಗೊಬಂದರು ಮೇಕೆನ. ಹಿಂದೆ ಕೂರ್ಸಲ್ವಾ ಮುಂದೆ ಕೂರ್ಸೋಣ ಅಂತ ಯೋಚನೆ ಅಂತ. ಮುಂದೆ 3 ಆರಾಮಾಗಿ ಕೂತ್ಕೋಬೋದಂತ. ನಮ್ಮ ಗಾಡಿಯಲ್ಲಿ ಸ್ವಲ್ಪ ಡಿಕ್ಕಿ ಸ್ಪೇಸ್ ಜಾಸ್ತಿ. ಚಾರ್ಜರ್ ಎತ್ತಿ ಮುಂದೆ ಇಟ್ಬಿಟ್ಟು ಹಿಂದೆ ಹಾಕ್ಬಿಡೋಣ ಅಂತ. ಯಾಕೋ ಅಲ್ಲಿ ಜಂಪ್ ಮಾಡೋ ಥರ ಇದ್ದಿದ್ದರಿಂದ ಅಲ್ಲಿ ಹಿಂದೆ ಆಗಿಲ್ಲ ಅಂದ್ಬಿಟ್ಟು ಮುಂದೆನೇ ಕೂರಿಸ್ಬಿಟ್ರು. ಮತ್ತೆ ಚಾರ್ಜರ್ ಎತ್ತಿ ಹಿಂದೆ ಹೇಳೋದು ಥರ ಆಯಿತು. ಕುತ್ಕೋಬೋದು ಬಾ. ಇಲ್ಲೂ ಆರಾಮು ಎಲ್ಲ ಕಾಲು ಹಂಗೆ ಓಡಾಡ್ತಾ ಕಾಲು ಮೇಲೆ ಕಾಲು ಇಕ್ತು ಕಾಲು ಉಷ್ಟು ಇಕ್ಕು ಏನಾಗಲ್ಲ. ಆಲ್ರೆಡಿ ಬೆರಳು ಇದು ಉದ್ರಲ್ಲ ಅವಾಗ ಆಗೈತಲ್ಲ ನಿಂದು. ನೀನು ಒಂದು ಕಡೆ ಇಳಿಸ್ತೀನಿ. ಅಲ್ಲಿ ಇವ್ರು ಚಪ್ಪೆ ಕಿತ್ಕೊಡ್ತೀಯ ಇಲ್ಲ ಇವಾಗ ಇದೇ ಸಂಬಂಧ. ಅವರು ಆಲ್ರೆಡಿ ಎಲ್ಲ ಕಡೆ ಹಾಕ್ಬಾರ್ದು ಅಂತ ಹೇಳೋರೆ. ಏನು ಮುಂಜೆ ಇಟ್ಕೊಳ್ಳೋದು ಫ್ರೀ ಮಾಡಕ್ಕೆ. ಏಯ್ ತಳ್ಬೇಡ್ರಲ್ಲ. ಏನು ಗಟ್ಟಿ ಐತೆ ಬ್ರೋ ಮೇಕೆ ಬಿಟ್ರು. ಎಲ್ಲಾಡ್ಬಿಡೋ ಕುರಿಗಿಂತ ಮೇಕೆ ಕಾಲು ಹಚ್ಚಿದ. ಒಂದೇ ಲೆಫ್ಟಿಗೆ ಐತೆ ನೋಡೋ ಚಪ್ಪಗೆ. ಒಂದೇ ಒಂದು ಅಪ್ಪು ಐತಿರಲ್ಲ ಇಲ್ಲ ಮುಂದೆ ಲೆಫ್ಟ್ ಸೈಡಲ್ಲಿ ಮುಂದೆ ಚಪ್ಪಗೆ ಐತಲ್ಲ ಇಲ್ಲೇ ಐತೆ. ಅಲ್ಲೇ ದೊಡ್ಡದಾಗ ಒಂದು ಎಲ್ಲ ಐತಾ ಅಲ್ಲೇ ಐತೆ. ಚೇಪೆಕಾಯಿ ಕಿತ್ಕೊಳ್ಳೋಕ್ಕಾಗಿಲ್ಲ. ಏನಕ್ಕಂದ್ರೆ ಅಲ್ಲಿ ಫಸ್ಟೇ ಬರ್ದಿಕ್ಕಿದ್ರು ಹಣ್ಣು ಏನು ಕಿತ್ತಬಾರ್ದು ಅಂತ ಹೇಳ್ಬಿಟ್ಟು. ಅಲ್ಲಿರೋರು ಬೇರೆ ಯಾರೋ ನಮ್ಮನ್ನೇ ನೋಡ್ತಾಯಿದ್ರು. ಹಾಗಾಗಿ ಹಂಗೆ ಗಾಡಿ ತೊಗೊಂಡಂಗೆ ಮುಂದೆ ಬಂದುಬಿಟ್ರಿ. ಹೊರಟು ದಾರಿ ಮಧ್ಯೆ ಒಂದು ಜಾಗದಲ್ಲಿ ನಿಲ್ಲಿಸಿ ಲೆಮನ್ ಟೀ ಕುಡ್ಕೊಂಡು ಮತ್ತು ಮೇಕೆನ ತೊಗೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಹಾಗೆ ಅವ್ರದ್ದು ನಾಳೆ ಹಬ್ಬ ಇತ್ತು. ಹಾಗಾಗಿ ನಾನು ನಾಳೆ ಸಾಯಂಕಾಲ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟೆ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಟಾಟಾ, ಬೈ ಬೈ.